ರಾಜ್ಯದ ಬಜೆಟ್ಟು ಸಿದ್ದರಾಮಯ್ಯನವರು ಕೊಡೋದೆಷ್ಟು, ಅದರಲ್ಲಿ ನಮಗೆ ನೇರವಾಗಿ ಬರೋದೆಷ್ಟು, ಎಷ್ಟು ಲಕ್ಷ ಕೋಟಿಯ ಬಜೆಟ್ಟು, ಇದ್ಯಾವುದು ಜನರಿಗೆ ನೇರವಾಗಿ ಅರ್ಥ ಆಗಲ್ಲ. ಆದರೆ ಸಿಂಪಲ್ ಆಗಿ ಈ 4 ವಿಷಯಗಳನ್ನು ಹೇಳಿದರೆ ನಿಮಗೆ ನಮ್ಮ ರಾಜ್ಯದ ಪರಿಸ್ಥಿತಿ ಅರ್ಥ ಆಗುತ್ತೆ. ಅದು ರಾಜ್ಯದ ಒಟ್ಟು ಬಜೆಟ್ ಎಷ್ಟು, ರಾಜ್ಯ ಇಲ್ಲಿವರೆಗೂ ಮಾಡಿರೋ ಸಾಲ ಎಷ್ಟು, ಜೊತೆಗೆ ಆ ಸಾಲವನ್ನು ತೀರಿಸೋದಕ್ಕೆ ಪ್ರತಿ ವರ್ಷ ಕಟ್ತಾ ಇರುವಂಥ ಬಡ್ಡಿ ಎಷ್ಟು, ಜೊತೆಗೆ ಈ ವರ್ಷದಲ್ಲಿ ಸರ್ಕಾರ ಎಷ್ಟು ಸಾಲ ಮಾಡಿದೆ. ಈ ವರ್ಷದ 4,48,000 ಕೋಟಿ ಬಜೆಟನ್ನು ಕೊಡೋದಿಕ್ಕೆ ಸಾಲ ಮಾಡಿರೋದೆಷ್ಟು, ಇಷ್ಟನ್ನು ನಿಮ್ಮ ಮುಂದೆ ಇಟ್ಟರೆ ನಮ್ಮ ಬಜೆಟ್ನ ಒಂದು ಹೈಲೈಟ್ ನಿಮಗೆ ಅರ್ಥ ಆಗಿಬಿಡುತ್ತೆ. ಈ ವರ್ಷ ನಮ್ಮ ರಾಜ್ಯ ಸರ್ಕಾರದ ಬಜೆಟ್ನ ಮೊತ್ತ 4,48,000 ಕೋಟಿ ಮೊತ್ತದ ಬಜೆಟನ್ನು ಸರ್ಕಾರ ಮಾಡಿದೆ. ಆದರೆ ಸರ್ಕಾರದ ಒಟ್ಟು ಸಾಲ ಎಷ್ಟಿದೆ ಗೊತ್ತಾ? ಕರ್ನಾಟಕ ಸರ್ಕಾರದ ಸಾಲ 8,24,000 ಕೋಟಿ ಸಾಲ ಇದೆ. ಅಂದರೆ ಬಜೆಟ್ಗಿಂತ 2ರಷ್ಟು ಸರ್ಕಾರದ ಸಾಲನೇ ಇದೆ. ಈ ಸಾಲವನ್ನು ತೀರಿಸಬೇಕು ಅಂತ ಹೇಳಿದರೆ ಸರ್ಕಾರ ಅದನ್ನು ಬಡ್ಡಿ ಮರುಪಾವತಿಗೆ ಪ್ರತಿ ವರ್ಷ 35,316 ಕೋಟಿಯನ್ನು ಈ ವರ್ಷ ಪಾವತಿ ಮಾಡ್ತಾ ಇರೋದು. ಪ್ರತಿ ವರ್ಷ ಆಚೆ ಈಚೆ ಸ್ವಲ್ಪ ಒಂದು 25,000 ಕೋಟಿ, 30,000 ಕೋಟಿ, 40,000 ಕೋಟಿ ಹೀಗಿರುತ್ತೆ. ಈ ವರ್ಷ 35,316 ಕೋಟಿಯನ್ನು ಆ 8,24,000 ಕೋಟಿ ಏನು ಒಟ್ಟಾರೆ ಸಾಲ ಇದೆಯಲ್ಲ, ಆ ಸಾಲದ ಬಡ್ಡಿ ಮರುಪಾವತಿಗೆ ಕೊಡ್ತಾ ಇದೆ. ಅಂದರೆ 4,48,000 ಕೋಟಿ ಈ ವರ್ಷದ ಬಜೆಟ್ ಇದೆಯಲ್ಲ, ಅದರಲ್ಲಿ 35,000 ಕೋಟಿ ಮೈನಸ್ ಆಗಿಬಿಡುತ್ತೆ ಬಡ್ಡಿ ಪಾವತಿಯಲ್ಲೇ. ಈ ವರ್ಷ ಸರ್ಕಾರ ಈ ದೊಡ್ಡ ಬಜೆಟ್ 4.5 ಲಕ್ಷ ಕೋಟಿಯ ಬಜೆಟ್ ಮಾಡೋದಕ್ಕೆ ಮಾಡಿದಂಥ ಸಾಲ ಅಂದರೆ 1,32,000 ಕೋಟಿ. ಅಂದರೆ ಸರ್ಕಾರ ಹೆಚ್ಚು ಕಡಿಮೆ 25% ಗಿಂತ ಸ್ವಲ್ಪ ಹೆಚ್ಚೇ ಅಂದ್ಕೊಂಡ್ರೂ ಪರವಾಗಿಲ್ಲ, ಅಷ್ಟನ್ನು ಸಾಲದಿಂದಾನೇ ತಗೊಂಡು ಬಜೆಟನ್ನು ಮಾಡ್ತಾ ಇದೆ. ಅಂದರೆ 25% ಸಾಲದ ಬಜೆಟ್ ಇದು. ಇನ್ನು 75% ಮಾತ್ರ ನಾವು ಅರ್ನ್ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷ ಹೆಚ್ಚು ಕಡಿಮೆ 25% ಸಾಲ ಮಾಡಿಕೊಂಡೇ ಜನರಿಗೆ ಕೊಡ್ತಾ ಇರೋದು. ಇದು ಸಾಲದ ಬಜೆಟ್ ಅಂದ್ರೂ ತಪ್ಪಲ್ಲ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.